ಸಂಹಾರ ಗೋವಿಂದ, ದುರಿತ ನಿವಾರಣ ಗೋವಿಂದ, ಶಿಷ್ಟ ಇವತ್ತು ನಮ್ಮ ಮುಳುಬಾಗಿಲ ದೇವರು ಬಾಗಿಲಲ್ಲಿ ನೆಲೆಸಿರ್ತಕ್ಕಂಥ ನಮ್ಮ ಗಟ್ಟು ವೆಂಕಟರಮಣ ಸ್ವಾಮಿ ರಥೋತ್ಸವನ್ನ ಪ್ರತಿ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ವಿ. ಬಹುಶಃ ಕಳೆದ ವರ್ಷ MP ಎಲೆಕ್ಷನ್ ಇರೋದ್ರಿಂದ ಕೋಡ್ ಆಫ್ ಕಂಡಕ್ಟ್ ಬರೋಕ್ಕಾಗಲಿಲ್ಲ. ಬಹುಶಃ ನಾನು ML ಆದ್ಮೇಲೆ ಫಸ್ಟ್ ಟೈಮು ಒಂದು ರಥಕ್ಕೊಂದು ಪೂಜೆ ಮಾಡಿ, ದೇವ್ರಿಗೊಂದು ಪೂಜೆ ಮಾಡಿ ಚಾಲನೆ ಕೊಟ್ಟಿದ್ವಿ. ಈಗಾಗಲೇ ಕೋಲಾರ ಶಾಸಕರು ಕೂಡ ನಮ್ಮ ಜೊತೆ ಭಾಗಿಯಾಗಿದ್ರು. ನಾನು ಮತ್ತು ನಮ್ಮೆಲ್ಲ ನಾಯಕರು ಬಂದು ದೇವರ ದರ್ಶನ ಪಡೆದು ಇವತ್ತು ಯಥೇಚ್ಛವಾಗಿ ಏನು ಬಿಸಿಲು ತಾಪ ಹೆಚ್ಚಾಗ್ತಾ ಇದೆ, ಮಳೆ ಬಂದು ಕಡಿಮೆ ಆಗಲಿ ಅಂತ ದೇವರ ಹತ್ರ ಬೇಡ್ಕೊಂಡು ಇವತ್ತೇನು ಮಾವು ಚಿಗುರು ಹೊಡೆದಿದೆ, ಎಲ್ಲ ರೈತರು ಕೂಡ ಮಾವನೊಂದು ಮ್ಯಾಂಗೋ ಒಳ್ಳೆ ರೀತಿ ಬೆಳಿಲಿ ಅಂತ ದೇವ್ರನ್ನ ಕೇಳ್ಕೊಂಡು ಈ ಭಾಗದಲ್ಲಿ ಕೇಳ್ಕೊಡ್ತಕ್ಕಂಥ ದೇವರು ನಮ್ಮ ಮುಳುಬಾಗಿಲಿಗೆ ಈ ಒಂದು ಭಾಗದ ದೇವರು ಬಂದ್ಬಿಟ್ಟು ನಮಗೆ ಏನು ದೇವ್ರ ಬಾಗಿಲು ಅಂತ ಕರಿತೀವಿ. ಬಹುಶಃ ಇಲ್ಲಿಂದ ಎಲ್ಲವನ್ನೂ ಸ್ಟಾರ್ಟ್ ಆಗ್ತವೆ. ಸೊ ಅದರಿಂದ ಒಂದು ನಮ್ಮ ಸುದ್ದಿ ನಮ್ಮೊಂದು ಒಂದು ಇದಂತ ಹೇಳ್ಬೋದು, ಒಳ್ಳೇದಂತ ಹೇಳ್ಬೋದು. ಅದಕ್ಕೆ ನಾವೆಲ್ಲ ಬಂದು ಗಟ್ಟು ವೆಂಕಟೇಶ್ವರ ಸ್ವಾಮಿ ರಥೋತ್ಸವವನ್ನು ಮುಗಿಸ್ಕೊಂಡು ಇಲ್ಲಿಂದ ದೇವ್ರನ್ನ ಕೇಳ್ಕೊಂಡು ಹೋಗ್ತಾ ಇದ್ದೇವೆ. ಸರ್ಕಾರದ ಬೆಲೆ ಏರಿಕೆ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು ನನ್ನ 5 ಗಂಟೆಗೆ ಕರೆದು ಎಲ್ಲರೂ ಮೀಟಿಂಗ್ ಮಾಡಿದ್ದಾರೆ. ನಾನು ಕಾನ್ಫರೆನ್ಸ್ ಕಾಲ್ ತಗೊಂಡಿದ್ದೆ, ನಾನು ಇಲ್ಲೇ ಇದ್ದೆ. ಬಾಬು ಜಗಜೀವನ್ ರಾವ್ ಇದರಿಂದ ನಾನು ವಿಡಿಯೋ ಕಾಲ್ ಕಾನ್ಫರೆನ್ಸ್ ತಗೊಂಡಿದ್ದೆ. ಈಗಾಗಲೇ ಬರ್ತಕ್ಕಂಥ ಮುಂದಿನ ದಿವಸಗಳಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟು ಬೆಂಗಳೂರಲ್ಲಿ ಸುಮಾರು 10-20 ಜನ ಬೃಹತ್ ಒಂದು ಸದಸ್ಯರು ಸೇರಿ ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡಬೇಕು ಸರ್ಕಾರ ವಿರುದ್ಧ ಅಂತ ಕೈಗೊಂಡಿದ್ದಾರೆ. ನಾಳೆ ತೀರ್ಮಾನ ಆಗುತ್ತೆ. ಅದರಿಂದ ಏನಿವತ್ತು ತತ್ತರಿಸಿ ಹೋಗ್ತಾ ಇದ್ದಾರೆ ಜನ ಬೆಲೆರಿಕೆಯಿಂದ. ಇವತ್ತು ನಮಗೆ ಸಂಪಾದನೆ ಕಡಿಮೆ ಆಗ್ತಾ ಇದೆ. ಇವತ್ತು ಮ್ಯಾಂಗೋ ಏನೇ ಬೆಳೆ ರೈತ ಕೈ ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಬೆಲೆಗಳು ನೈಟೋ ಏರಿಕೆ ಆಗ್ತದೆ ನೋಡಿ. ಎಲ್ಲೋ ಒಂದು ಕಡೆ ನೋಡಿದ್ರೆ ಸರ್ಕಾರ ಯಾವ ದಿಕ್ಕಿನಲ್ಲಿ ಹೊರತಾ ಇದೆ ಅಂತ ನಮಗೆ ಡೌಟ್ ಆಗ್ತಿದೆ. ಈಗಾಗಲೇ ನಮ್ಮ ಕೋಲಾರ ಶಾಸಕರು ಅವಾಗಲೇ ಹೇಳಿದ್ರು, ಜಾಸ್ತಿ ಅಭಿವೃದ್ಧಿ ಬಗ್ಗೆ ಕೂಗಾಡ್ತಾರೆ ನಮ್ಮ ಶಾಸಕರು ಅಂತ. ಇವತ್ತು ನನ್ನ ನೋವು, ನನ್ನ ಪರಿಸ್ಥಿತಿ ಹಂಗಿದೆ. ಕೂಗಾಡ್ತಾ ಇದ್ರೆ ಇವತ್ತು ನನ್ನ ಅಭಿವೃದ್ಧಿ ಆಗ್ತಾ ಇಲ್ಲ. ಇವತ್ತು ಎಲ್ಲಾ ಡಿಪಾರ್ಟ್ಮೆಂಟಲ್ಲೂ ಕೂಡ ಕೂಗಾಡಿದ್ದಕ್ಕೆ ಎಲ್ಲೋ ಒಂದು ಕಡೆ ಅಷ್ಟು ಇಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಸೊ ಅದರಿಂದ ಈ ಬೆಲೆ ಏರಿಕೆಯಿಂದ ಒಬ್ಬ ಶಾಸಕನಾಗಲ್ಲದೆ ಒಬ್ಬ ಉದ್ದಿಮೆ ಕೂಡ ತಪ್ಪಿಸೋಗಿದ್ದೀನಿ. ಆದಷ್ಟು ಬೇಳೆ ಸರ್ಕಾರ ಇದು ಗಮನ ತಗೊಂಡು ಕಡಿಮೆ ಮಾಡ್ತಾ ಒಂದು ಭರವಸೆಯಿಂದ ನಾನು ಹೋಗ್ತಾ ಇದ್ದೀನಿ. 2 ದಿನದ ಹಿಂದೆ ನನ್ನ ಉಪ ಲೋಕಾಯುಕ್ತರು ಬಂದು ಕೆಲವು ಇಲ್ಲಿ ವಿದ್ಯಮಾನಗಳು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಬೇಜಾರಿನ ಸಂಗತಿಗಳಾಯ್ತು. ನಾನೇನು ಈ ಲೋಕಾಯುಕ್ತರ ಬಗ್ಗೆ ಮಾತಾಡ್ತಕ್ಕಂಥ ನನ್ಗೇನಿಲ್ಲ. ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದೆ. ಬಟ್ ಇರ್ಬೋದು, ಎಲ್ಲೋ ಒಂದು ಕಡೆ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನಾವು ಇನ್ನೊಂದಕ್ಕೂ ಉತ್ತರ ಕೊಡೋಕೆ ರೆಡಿ ಇರ್ಬೇಕನ್ಸುತ್ತೆ. ಕೆಲವರು ಇದ್ದಾರೆ, ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಲೋಕಾಯುಕ್ತರು ಯಾವಾಗ ಬಂದ್ರೆ ಗೊತ್ತಿಲ್ಲ, ಹಿಂದ್ಗಡೆ ಕ್ಯಾಮ್ರಾ ಯಾವಾಗ ಬಂದ್ರು ನಂಗೆ ಗೊತ್ತಿಲ್ಲ, ಕ್ಯಾಮ್ರಾ ಬಂದೋದು ಗೊತ್ತಿಲ್ಲ. ಸೊ ಅದರಿಂದ ಅವರು ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ. ನನ್ನ ಗಮನಕ್ಕೂ ಬಂದಿದೆ. ಈಗಾಗಲೇ ನಾಳೆ ಸಾಯಂಕಾಲ 3 ಗಂಟೆಗೆ ನಮ್ಮ ಮೀಟಿಂಗ್ ಕರೀತಿದ್ದೀನಿ.
ಯಾವ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಿದರೆ ಮೀಟಿಂಗ್ ಕರೆದು ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಲಿಕ್ಕೆ ಮುಂದಿನ ಕ್ರಮ ಕೈಗೊಳ್ಳಕ್ಕೆ ಅಂತ ಕೇಳ್ತಾರೆ. ಓಕೆ ಅದು ತರ ಇನ್ಸ್ಟೆಂಟ್